ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್ ಲೈವ್. ನಾನು ಮಧುಸೂದನ್. ಮೊದಲಿಗೆ ಹೆಡ್ಲೈನ್ಸ್. ರಾತ್ರಿ ಮನೆಯಲ್ಲಿನ ಪಾತ್ರೆ ಎಸೆದು ಪ್ರೇತದ ರಂಪಾಟ. ಪ್ರೇತಾತ್ಮದ ಕಾಟಕ್ಕೆ ಬೆಳ್ಳತ್ತಂಗಡಿಯ ಮಾಲಾಡಿಯ ಜನರಿಗೆ ಸಂಕಟ. ತನ್ನ ಕುಟುಂಬಕ್ಕೆ ಯಾರೋ ಮಾಟ ಮಾಡಿಸಿದ್ದಾರೆ ಅಂತ ಉಮೇಶ್ ಶೆಟ್ಟಿ ಮನಸ್ಸು ಚಟಪಟ. ಬಸ್ ಪ್ರಯಾಣ ದರ ಏರಿಕೆ ಆಯಿತು. ಇದೀಗ ರಾಜ್ಯದ ಜನರಿಗೆ ಮತ್ತೊಂದು ಬೆಲೆ ಏರಿಕೆ ಬಿಸಿ. ಬೇಸಿಗೆ ಮುನ್ನವೇ ವಿದ್ಯುತ್ ಗ್ರಾಹಕರಿಗೆ ಶಾಕ್. ಕರೆಂಟ್ ದರ ಏರಿಕೆಗೆ ಸಿದ್ಧತೆ. ಫೆಬ್ರವರಿ 10ರಿಂದ ಆರಂಭವಾಗಲಿರೋ ಏರ್ ಶೋಗೆ ಬೆಂಗಳೂರು ಸಜ್ಜು. ಇವತ್ತು ಬೆಳಗ್ಗೆಯಿಂದಲೇ ತಾಲೀಮು. ಆಗಸದಲ್ಲಿ ಲೋಹದ ಹಕ್ಕಿಗಳ ಕಲರವ. ಸಿಎಂಗೆ 16ನೇ ಬಜೆಟ್ ಮಂಡನೆಗೆ ಮುನ್ನ ಬಿಗ್ ಟಾಸ್ಕ್. ಗ್ಯಾರಂಟಿಯೂ ಇರಬೇಕು. ಶಾಸಕರ ಬೇಡಿಕೆಗಳಿಗೂ ಆದ್ಯತೆ ಕೊಡಬೇಕು. ಅಭಿವೃದ್ಧಿಗೆ ಹಣದ ಬಗ್ಗೆ ತಲೆ ಕೆಡಿಸಿಕೊಂಡ ಸಿದ್ದರಾಮಯ್ಯ. ಹಾಲಿ ರಾಜ್ಯಾಧ್ಯಕ್ಷರನ್ನ ಬದಲಿಸಬೇಕು ಅಂತ ವಿರೋಧಿ ಬಣದ ಒತ್ತಡ. ಈಶ್ವರಪ್ಪ ಮಾದರಿಯಲ್ಲಿ ಯತ್ನಾಳ್ ಅಂಡ್ ಟೀಮ್ಗೂ ಮುಖಭಂಗವಾಗುತ್ತಾ? ದೆಹಲಿ ತಲುಪಿದ ನಾಯಕರ ಮೇಲೆ ಹೈಕಮಾಂಡ್ ಗರಂ. ಬಳ್ಳಾರಿಯಲ್ಲಿ ಅಭಿವೃದ್ಧಿ ಕಾರ್ಯಗಳು ನೆನೆಗುದಿಗೆ. ಬಳ್ಳಾರಿ ಜಿಲ್ಲಾ ಉಸ್ತುವಾರಿ ಸಚಿವ ಜಮೀರ್ ಅಹಮದ್ರಿಂದ ನಿರ್ಲಕ್ಷ್ಯ. ಉಸ್ತುವಾರಿಯಾಗಿ 8 ತಿಂಗಳಾದರೂ ಒಮ್ಮೆ ಮಾತ್ರ ಭೇಟಿ ಕೊಟ್ಟಿದ್ದಕ್ಕಾಗಿ ಜನರ ಆಕ್ರೋಶ. ರೂಪಾ ಮೌದ್ಗಿಲ್ ಮತ್ತು ರೋಹಿಣಿ ಸಿಂಧೂರಿ ಕಾನೂನು ಜಟಾಪಟಿ. 1 ಮಿನಿಟ್ ಅಪಾಲಜಿ ಪುಸ್ತಕ ಓದುವಂತೆ ಇಬ್ಬರಿಗೂ ಜಡ್ಜ್ ಸಲಹೆ. ನಿಮ್ಮ ಸಮಯ ಸಮಾಜಕ್ಕಾಗಿ ಮೀಸಲಿಡಬೇಕು ಅಂತ ಕೋರ್ಟ್ ಸೂಚನೆ. ಬೆಂಗಳೂರು ಕೆರೆ ಜಾಗ ಒತ್ತುವರಿ ಮಾಡಿದವರಿಗೆ ಬಿಗ್ ಶಾಕ್. ಬಿಸಿ ಮುಟ್ಟಿಸಲು ಮುಂದಾದ ಬೆಂಗಳೂರು ಜಿಲ್ಲಾಡಳಿತ. ಒತ್ತುವರಿ ಪತ್ತೆಗೆ ಬಿಬಿಎಂಪಿ ಮತ್ತು ಜಿಲ್ಲಾಡಳಿತ ಜಂಟಿ ಆಪರೇಷನ್. ಬೆಂಗಳೂರಿನ ಚೋಳೂರು ಪಾಳ್ಯದಲ್ಲಿ ತಡರಾತ್ರಿ ಸರಣಿ ಕಳ್ಳತನ. ಅಂಗಡಿಗಳ ಶಟರ್ ಮುರಿದು ಲಕ್ಷಾಂತರ ರೂಪಾಯಿ ದೋಚಿ ಪರಾರಿ. ಸ್ಥಳಕ್ಕೆ ಕೆಪಿ ಅಗ್ರಹಾರ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ. ಕಾಫಿನಾಡಲ್ಲಿ ಕಾಂಗ್ರೆಸ್ ನಾಯಕನ ರೌಡಿಸಂ. ವೃದ್ಧ ದಂಪತಿ ಮೇಲೆ ರಾಜಕೀಯ ಪ್ರಭಾವ ಬಳಸಿ ದರ್ಪ. ಕೊಪ್ಪದಲ್ಲಿ ರಮೇಶ್ ಭಟ್ರಿಂದ ಜಮೀನು ಖರೀದಿಸಿ ಹಣ ನೀಡದೆ ವಂಚನೆ. ಮನೆ ಬಳಿ ಹೋಗಿ ದಾಂಧಲೆ. ನಿಧಿ ಆಸೆ ತೋರಿಸಿ ಮಧ್ಯರಾತ್ರಿ 28 ಲಕ್ಷ ರೂಪಾಯಿ ವಂಚನೆ. ಜಮೀನು ಅಗೆದು ಹಿತ್ತಾಳೆ ಬಿಂದಿಗೆ ಹೊರತೆಗೆದಿದ್ದ ವಂಚಕರು. ರಾಯಚೂರಲ್ಲಿ ವಂಚಕ ಶರಣಪ್ಪನನ್ನ ಬಂಧಿಸಿದ ಹಟ್ಟಿ ಪೊಲೀಸರು. ಹೊಸಕೋಟೆಯಲ್ಲಿ ಕೆನರಾ ಬ್ಯಾಂಕ್ ಎಟಿಎಂ ಕಳ್ಳತನಕ್ಕೆ ಯತ್ನ. ಬೈಕ್ನಲ್ಲಿ ಬಂದ ಇಬ್ಬರು ಕದಿಮರ ಕೃತ್ಯ ವಿಫಲ. ಅಲ್ಲೇ ಇದ್ದ ಮೆಡಿಕಲ್ ಮೊಬೈಲ್ ಅಂಗಡಿ ಶಟ್ಟರ್ ಮುರಿಯೋದಕ್ಕೂ ಸಾಧ್ಯವಾಗದೆ ಪರಾರಿ. ಪ್ರಭಾವಿಗಳಿಂದ ಸರ್ಕಾರಿ ಜಮೀನು ಕಬಳಿಕೆ ಆರೋಪ. ಸಿಡಿದ ಮಂಡ್ಯದ ಸಣಬ ಗ್ರಾಮಸ್ಥರಿಂದ ಅಹೋರಾತ್ರಿ ಹೋರಾಟ. ಒತ್ತುವರಿ ತೆರವುಗೊಳಿಸಿ ನಿವೇಶನ ರಹಿತರಿಗೆ ನಿವೇಶನ ಹಂಚಿಕೆಗೆ ಆಗ್ರಹ. ಚಿಕ್ಕಬಳ್ಳಾಪುರದ ಜಂಗಮಕೋಟೆ ಕ್ರಾಸ್ ಬಳಿ ಭೀಕರ ಅಪಘಾತ. ಟ್ರಕ್ ಹಾಗೂ ಕಾರಿನ ನಡುವೆ ಡಿಕ್ಕಿಯಿಂದ ನಜ್ಜುಗುಜ್ಜಾದ ಕಾರು. ಗಾಯಾಳುಗಳನ್ನ ಶಿಡ್ಲಘಟ್ಟ ಸಾರ್ವಜನಿಕ ಆಸ್ಪತ್ರೆಗೆ ದಾಖಲು. ಸ್ನೇಹಿತನ ಪತ್ನಿಯ ಮೇಲೆಯೇ ಕಣ್ಣು ಹಾಕಿದ್ದ ಕಾಮುಕ. ಪಾರ್ಟಿ ಮಾಡೋಣ ಬಾ ಅಂತ ಕರೆದೊಯ್ದು ಲಾಂಗ್ ಬೀಸಿದ ಪತ್ನಿ. ಗಾಯಾಳು ಕಿರಣ್ಗೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆ. ತಲಘಟ್ಟಪುರ ಪೊಲೀಸರಿಂದ ಆರೋಪಿ ಅರ್ಜುನ್ ಅರೆಸ್ಟ್. ಎಂಟೂವರೆ ಎಕರೆ ಜಮೀನಿಗೆ ಸತ್ತ 20 ವರ್ಷ ಬಳಿಕ ಎದ್ದು ಬಂದ ಮಹಿಳೆ. ಬೆಳಗಾವಿಯಲ್ಲಿ ಸಿನಿಮೀಯ ರೀತಿಯಲ್ಲಿ ಕೋಟ್ಯಾಂತರ ರೂಪಾಯಿ ಮೌಲ್ಯದ ಭೂ ಕಬಳಿಕೆ. ಸತ್ತ ಕಮಲಾ ಭಾವಿ ಕ್ಯಾರೆಕ್ಟರ್ ಮರುಸೃಷ್ಟಿ ಮಾಡಿ ಭೂ ಕಬಳಿಸಿದ್ದ ಗ್ಯಾಂಗ್ ಅರೆಸ್ಟ್. ಮಹಾರಾಷ್ಟ್ರದಲ್ಲಿ ಜಿಬಿಎಸ್ ವೈರಸ್ ತಂದ ಆತಂಕ. ಪುಣೆಯಲ್ಲಿ 163 ಕೇಸ್ ಪತ್ತೆ. 5 ಜನ ಸಾವು. ತಮಿಳುನಾಡಿನ ಚೆನ್ನೈನಲ್ಲೂ ಓರ್ವ ಯುವಕ ಬಲಿ. ಚಾಟ್ ಜಿಪಿಟಿ ಹಾಗೂ ಡೀಪ್ ಸಿಕ್ ಬಳಸಬೇಡಿ. ಸರ್ಕಾರದ ಅಧಿಕೃತ ಕೆಲಸಗಳಿಗಾಗಿ ಎಐ ಬಳಸದಿರಲು ಸಿಬ್ಬಂದಿಗೆ ಕೇಂದ್ರ ಸರ್ಕಾರ ಸೂಚನೆ. ದಾಖಲೆಗಳ ಗೌಪ್ಯತೆ ದೃಷ್ಟಿಯಿಂದ ಕ್ರಮ.
ಇಂದಿನಿಂದ ಭಾರತ ಇಂಗ್ಲೆಂಡ್ ಏಕದಿನ ಸಮರ. T20 ರೀತಿಯೇ ODI ಸೀರೀಸ್ ಗೆಲ್ಲೋದಕ್ಕೂ ಟೀಂ ಇಂಡಿಯಾ ಸಜ್ಜು. ಇತಿಹಾಸ ಸೃಷ್ಟಿಸಲು ರೆಡಿಯಾಗಿರೋ ವಿರಾಟ್ ಕೊಹ್ಲಿ ಮೇಲಿದೆ ಎಲ್ಲರ ಕಣ್ಣು. ಭರದಿಂದ ಸಾಗ್ತಿದೆ ರಾಮಾಯಣ ಸಿನಿಮಾದ ಶೂಟಿಂಗ್. ಯಶ್ ಸಹೋದರಿಯಾಗಿ ರಕುಲ್ ಪ್ರೀತ್ ಸಿಂಗ್ ನಟನೆ. ಒಂದಷ್ಟು ದೃಶ್ಯಗಳ ಚಿತ್ರೀಕರಣವು ಕಂಪ್ಲೀಟ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.